ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಸದ್ಯ ಕೆ ಸಾಲುಂಡಿ ಗ್ರಾಮದಲ್ಲಿ ಅಧಿಕಾರಿಗಳು ಈಗ ಅಗತ್ಯ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಕೆ ಸಾಲುಂಡಿ ಗ್ರಾಮದಲ್ಲಿರುವಂತಹ ವಾಟರ್ ಟ್ಯಾಂಕ್ ಅನ್ನ ಶುಚಿಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. 3 ತಂಡಗಳಾಗಿ ಈಗ ಶುಚಿಗೊಳಿಸುವವರು ಕಾರ್ಯೋನ್ಮುಖರಾಗಿದ್ದಾರೆ. ಟ್ಯಾಂಕ್ನ ಒಳಗೆ ಇಳಿದು ಹಲವರು ಶುಚಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸೇರಿದಂತೆ ಹಲವರು ಈಗ ಆಗಮಿಸಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ವಾಟರ್ ಟ್ಯಾಂಕ್ ಅನ್ನ ಶುಚಿ ಮಾಡುವ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ. ಮೈಸೂರಿನಿಂದ ಬಂದಿರುವಂತಹ 3 ಪ್ರತ್ಯೇಕ ತಂಡಗಳು ಈಗ ವಾಟರ್ ಟ್ಯಾಂಕ್ ಅನ್ನ ಶುಚಿಗೊಳಿಸ್ತಿರೋದು. ಟ್ಯಾಂಕಿಗೆ ಈಗ ಶುದ್ಧ ನೀರನ್ನ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮೇಲ್ಭಾಗದಲ್ಲಿ ಹೋಗಿರುವಂತಹ 2 ವ್ಯಕ್ತಿಗಳು ಆ ಟ್ಯಾಂಕ್ ಅನ್ನ ಬ್ರಷ್ ನಿಂದ ಶುಚಿಗೊಳಿಸ್ತಿದ್ದಾರೆ. ಒಳಗಡೆ ಔಷಧಿಗಳನ್ನು ಕೂಡ ಸಿಂಪಡಣೆ ಮಾಡ್ತಿದ್ದಾರೆ. ಬ್ಲೀಚಿಂಗ್ ಪೌಡರ್ ಸೇರಿದಂತೆ ಪಾಚಿ ಕಟ್ಟಿರುವಂತಹ ಎಲ್ಲವನ್ನು ಕೂಡ ಮೊದಲಿಗೆ ಶುಚಿ ಮಾಡುವುದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಪೈಪಿನ ಮೂಲಕ ನೀರನ್ನ ತಂದು ಶುದ್ಧ ನೀರನ್ನ ಇಲ್ಲಿ ಟ್ಯಾಂಕ್ಗೆ ತುಂಬಲಾಗಿದೆ. ಈ ನೀರಿನ ಮೂಲಕವಾಗಿ ಮೇಲ್ಭಾಗಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ನೀರನ್ನ ಸಿಂಪಡಿಸಿ, ಅಂದ್ರೆ ಟ್ಯಾಂಕಿನ ಒಳಭಾಗದಲ್ಲಿ ಕಟ್ಟಿರುವಂತಹ ಪಾಚಿಯನ್ನ ಬ್ರಷ್ನ ಮೂಲಕ ಚೆನ್ನಾಗಿ ಉಜ್ಜಿ ತೊಳೆದು ಅದನ್ನ ಶುಚಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಂತರ ಬ್ಲೀಚಿಂಗ್ ಪೌಡರ್ ನಲ್ಲಿ ನೀರನ್ನ ತುಂಬುತ್ತಾರೆ. 1 ದಿನಗಳ ಕಾಲ ಆ ನೀರನ್ನ ಹಾಗೆ ಬಿಟ್ಟು ನಂತರ ಆ ನೀರನ್ನ ಯಾರು ಕೂಡ ಗ್ರಾಮಸ್ಥರು ಕುಡಿಯಬಾರದು ಅಂತೇಳಿ ಡಂಗೂರ ಸಾರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಂತರ 1 ದಿನದ ಬಳಿಕ ಆ ನೀರನ್ನ ಹೊರ ಹಾಕಿದ ನಂತರ 2ನೇ ದಿನಕ್ಕೆ, ಮಾರನೇ ದಿನಕ್ಕೆ ಆ ನೀರನ್ನ ಮತ್ತೊಮ್ಮೆ ತುಂಬಿ ಆ ನೀರನ್ನ ಬಳಸಿ ಅಂತ ಹೇಳಿ ಈಗ ಹೇಳುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು. ಇದು ಶುದ್ಧ ನೀರನ್ನ ಈಗ ವಾಟರ್ ಟ್ಯಾಂಕ್ ನ ಮೂಲಕ ತರಲಾಗಿದೆ. ಮೋಟರ್ ಅನ್ನು ಕೂಡ ಅಳವಡಿಸಲಾಗಿದೆ. ಅದ್ರ ಜೊತೆಗೆ ಅಲ್ಲಿರುವಂತಹ ಅಂದ್ರೆ ಬ್ಲೀಚಿಂಗ್ ಪೌಡರ್ ಸೇರಿದಂತೆ ಕೆಮಿಕಲ್ ಗಳನ್ನ ಬಳಸಿ ಟ್ಯಾಂಕ್ ಅನ್ನ ಕ್ಲೀನ್ ಮಾಡ್ತಾರೆ. ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಟ್ಯಾಂಕಿಗೆ ಕಾಯಕಲ್ಪವನ್ನು ಕೊಡಬೇಕು, ಬಣ್ಣವನ್ನ ಬಳಿಬೇಕು ಅನ್ನೋದು ಕೂಡ ಸ್ಥಳೀಯರ ಆಗ್ರಹ ಆಗ್ತಿದೆ. ಇದರ ಜೊತೆಗೆ ಯಾವುದೇ ಆತಂಕ ಮುಂದಿನ ದಿನಗಳಲ್ಲಿ ಮೂಡಬಾರದು ಅನ್ನೋ ರೀತಿಯಲ್ಲಿ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಈಗ ಟ್ಯಾಂಕ್ ಶುದ್ಧಿ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.